ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆಗದೇ ಇರೋದ್ರಿಂದ ಈಗ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬಾರಿ ಮುಂಗಾರು ಮಳೆಯನ್ನು 2 ತಿಂಗಳು ಕಳೀತಾ ಇದ್ರೂ ಕೂಡ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ಕರುನಾಡ ಕಲಿ ಸಂಘಟನೆಯ ಮೂಲಕ ಇವತ್ತು ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಗೊರವಯ್ಯನವರ ಮೂಲಕ ಒಂದು ವಿಶೇಷ ಪೂಜೆ ಮಾಡಿ ಕಂಬಳಿಯನ್ನು ಬೀಸೋದರ ಮೂಲಕ ಇವತ್ತು ಮಳೆಗಾಗಿ ಕರ್ನಾಡ ಕಲಿ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಮಳೆ ಆಗಬೇಕಂಥೇಳಿ ವಿಶೇಷ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲೆ ಈಗ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈಗ ವರುಣನಿಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಗೊರವಯ್ಯನವರು ಕೂಡ ಈಗ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ನೋಡ್ಬೋದು ದೃಶ್ಯಾವಳಿಯಲ್ಲಿ ಕೂಡ ಈಗ ಕಳೆದ 2 ಗಂಟೆಯಿಂದಲೂ ಕೂಡ ವಿಶೇಷ ಒಂದು ಪೂಜೆ ಪುರಸ್ಕಾರ ಮಾಡಿ ಆ ವರುಣನಿಗಾಗಿ ಈಗ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗಂಗಾ ಮಾತೆಯನ್ನು ಕೂಡ ಇಲ್ಲಿ ನೋಡ್ಬೋದು ದೃಶ್ಯಾವಳಿಯಲ್ಲಿ ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಮಳೆ ಆಗದೇ ಇರೋದ್ರಿಂದ ಸಾಕಷ್ಟು ರೈತರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಏನು ಗೊರವಯ್ಯನವರು ಪೂಜೆ ಸಲ್ಲಿಸಿದ ಬಳಿಕ ಒಂದು ವಿಶೇಷವಾಗಿ ಈಗ ಕಂಬಳಿಯನ್ನು ಬೀಸಿ ಆ ವರುಣನಿಗಾಗಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಇಲ್ಲಿ ಗೊರವಯ್ಯನವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈ ಗೊರವಯ್ಯನವರು ಒಂದು ಪ್ರತೀತಿ ಇದೆ ಈ ಭಾಗದಲ್ಲಿ ಮಳೆ ಆಗದೆ ಇರುವಂಥ ಕಾರಣ ಕಳೆದ 25-30 ವರ್ಷಗಳಿಂದಲೂ ಕೂಡ ಕಂಬಳಿ ಬೀಸಿದರೆ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ ಈ ಭಾಗದಲ್ಲಿ ಬಲವಾಗಿ ಇರೋದ್ರಿಂದ ಈ ಬಾರಿ ಕರ್ನಾಡ ಕಲಿ ಸಂಘಟನೆಯವರು ಕೂಡ ಈಗ ಆ ಒಂದು ಏನು ಕಂಬಳಿ ಬೀಸುವಂಥ ಕೆಲಸಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಗೊರವಯ್ಯನವರೇ, ಇವತ್ತು ಪೂಜೆ ಸಲ್ಲಿಸಿದ್ರಿ, ಏನೇನೆಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರಿ? ನಮ್ಮದು ಒಂದು ಕಂಬಳಿ ಗದಿಗೆ ಕಂಬಳಿ ಗದಿಗೆ ಮಾಡಿ ಮಾಳಮಲ್ಲೇಶ್ವರ ಸ್ವಾಮಿಯ ನೇತೃತ್ವದಲ್ಲಿ ಒಂದು ಗದಿಗೆ ಮೇಲೆ ಒಂದು ಆತನ ಸಿಂಬಾಲ ಎಲ್ಲ ನೀಟಾಗಿ ಬರೆದು ಆತಂದು ಎಲ್ಲ ಭಂಡಾರದ ಮುಖಾಂತರ ಎಲ್ಲ ಡೋಣಿ ಪೂಜೆ ಎಲ್ಲವುದು ಕಳಸ ಆಮೇಲೆ ಹಾಲಿಂದು ಅಭಿಷೇಕ ಎಲ್ಲ ಟೋಟಲ್ ಗೊರವಯ್ಯನ ಪೂಜೆಗೆ ಡೋಣಿ ಪೂಜೆ ಏನು ಸಿದ್ಧತೆ ಬೇಕು ಅದೆಲ್ಲ ಮಾಡ್ಕೊಂಡು ಎಲ್ಲ ನೇತೃತ್ವದಲ್ಲಿ ಈ ವರ್ಷ ಮಳೆ ಬೆಳೆ ಆಗಲಿ ಅಂತಂದೇಳಿ ಎಲ್ಲ ಕರ್ಕೊಂಬಂದು ಭಕ್ತಾದಿಗಳೆಲ್ಲರೂ ಕರ್ಕೊಂಬಂದು ಪೂಜೆ ಸಲ್ಲಿಸಿದ್ದಾರೆ ಗುಡ್ಡದ ಮಲ್ಲಯ್ಯ ಸ್ವಾಮಿಗೆ. ಆತನ ಆಶೀರ್ವಾದದಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತದೆ ಅಂತ ನಮ್ಮ ನಂಬಿಕೆ. ಇನ್ನು ಕರ್ನಾಡ ಕಲಿ ಸಂಘಟನೆಯ ಅಧ್ಯಕ್ಷರು ನಮ್ಮ ಕೊಟ್ಟಿದ್ದಾರೆ. ಸರ್, ಈ ಬಾರಿ ಸಾಕಷ್ಟು ಮಳೆ ಆಗೋದ್ರಿಂದ ಸಾಕಷ್ಟು ರೈತರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಯೋಚನೆ ಯಾಕೆ ಬಂತು ನಿಮಗಂತ? ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ನಾವೆಲ್ಲ ರೈತರ ಮಕ್ಕಳಾಗಿರ್ತೀವಿ. ರೈತ ಇನ್ನೊಂದು ಏನಂದ್ರೆ ಬೆಳೆ ಬೆಳೆದ್ರೆ ಮಾತ್ರ ನಮ್ಮ ದೇಶಕ್ಕೆ ಸುಭಿಕ್ಷೆ ಆಗುತ್ತೆ. 150 ವರ್ಷಗಳ ಭೀಕರ ಬರಗಾಲ ಈಗ ಮತ್ತೆ ಪುನರಾವರ್ತನೆ 2026ರಲ್ಲಿ ಆಗಿರುವಂಥದ್ದು ಕೇಳಿ ನಮಗೆ ಭಾಳ ಆಘಾತ ಆಯಿತು. ನಮ್ಮಿಂದ ಮಾಡುವಂಥದ್ದು ಏನಂತ ಹೇಳಿದ್ರೆ ಇಂಥ ಒಂದು ದೈವ ಕಾರ್ಯಗಳನ್ನು ಮಾಡಿದ್ರೆ ಮಳೆ ಆದರೆ ಅದೇ ರೈತ ತಾನು ಜೀವ ಉಳಿಸಿ ನಮಗೆಲ್ಲ ಅನ್ನ ಆಗ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಮನಸ್ಸಿಂದ ಸೇರ್ಕೊಂಡು ನಾವು ಒಂದು ಮಳೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದು ತುಂಬ ಯಶಸ್ವಿಯಾಗಿ ಆಗಿದೆ. ಈಗಾಗಲೇ ಹಿರಿಯರು ಏನು ಗಾದೆ ಮಾತು ಹೇಳಿದ್ದಾರೆ, ಮಾಡಿರ್ತಂಥ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ. ದೇವ್ರ ಕೃಪೆ ನಮಗಿದ್ದು ವಿಜಯನಗರ ಕ್ಷೇತ್ರಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತಂದೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ ಸರ್. ಏನು ಸರ್ ಇದು ನಂಬಿಕೆ, ಈ ಕಂಬಳಿ ಬೀಸಿದರೆ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ ಯಾವಾಗಲಿಂದ ಬಂದಿದೆ? ಹಿಂದೆ ನಮ್ಮ ಸಮಾಜ ಕುರುಬ ಸಮಾಜದವರು ಕಾಡಿನಲ್ಲಿದ್ದಾಗ ಕುರಿಗಳಿಗೆ ದನಕರಗಳಿಗೆ ಆ ನೀರು ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅವಾಗೆಲ್ಲ ಏನು ಮಾಡಿದ್ರು, ಗೊರವಯ್ಯನ ಬೀರಪ್ಪನಿಗೆ ಹೋಗಿ ಪರಮೇಶ್ವರನೇ ನೀನು ಬೀರಪ್ಪ ಅಂತಂದೇಳಿ ಬೀರಪ್ಪ ಗಡ್ಡು ಬಿದ್ದಾಗ ಆ ಬೀರಪ್ಪನ ಅವತಾರದಲ್ಲಿ ಗೊರವಂಗನಾರಾಗಿ ಹುಟ್ಟೆ ಹಾಕಿ ಅವತ್ತಿನಿಂದಲೇ ಸಕಲ 80 ಜೀವಕೋಟಿ ಭೂಮಂಡಲ ಎಲ್ಲಿವರೆಗಿದೋ ಅಲ್ಲಿವರೆಗೆ ಸಮೃದ್ಧಿಯಾಗಿ ಬರ್ತಕ್ಕಂಥದ್ದಾಗಲಿ, ನಮ್ಮ ಕುರಿಗಳು ನಮ್ಮ ದನಕರಗಳಿಗೆ ನೀರು ಬೇಕಂತಂದೇಳಿ ಅವತ್ತಿನ ಆಚರಣೆ ಮಾಡಿ ಆ ಕುರಿಗಳ ಕೂದಲದ ಕಂಬಳಿ ತಗೊಂಡು ಬೀಸಿ ಅವತ್ತಿನ ಒಂದು ಇತಿಹಾಸದಲ್ಲಿ ಹಿಂದೆ ನೋಡಿದಾಗ ಅದು ಬೀಸಿ ಮಳೆ ತಂದಿರತಕ್ಕಂಥ ನಂಬಿಕೆಗಳನ್ನು ಮಾಡ್ಕೊಂಬಂದಾಗ ಆ ನಂಬಿಕೆಯನ್ನು ಇವತ್ತು ಕರ್ನಾಟಕ ಕಲಾ ಶೀಲ ಸಂಘದವರು ಆ ನಂಬಿಕೆ ಸರಿಯೇ ಇದೆ, ನಿಮ್ಮ ಸಮಾಜದಿಂದ ಆಗ್ತೈತೆ ಅಂತೇಳಿ ಇಡೀ ನಮ್ಮ ಹೊಸಪೇಟೆ ಎಲ್ಲ ಸಮಾಜವನ್ನು ಕರೆದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಗೊರವಯ್ಯನವರು ಕೂಡ ಪೂಜೆಯನ್ನು ಮಾಡಿಸಿ ಇವತ್ತು ಒಂದು ಕಂಬಳಿಯನ್ನು ಬೀಸಿ ಮಳೆ ತರ್ತಕ್ಕಂತ ಹೇಳಿದರೆ ಆ ನಂಬಿಕೆ ಮೇಲೆ ನಾವು ಇವತ್ತು ಇಡೀ ನಮ್ಮ ಭೂಗೋಳವನ್ನೇ ಸಮೃದ್ಧಿ ಆಗಲಂತಕ್ಕಂಥ ಒಂದು ವಿಶೇಷ ಪೂಜೆಯನ್ನು ರಾಶಿಗುಡ್ಡದ ಮೇಲೆ ನಡೆದಿರ್ತಕ್ಕಂಥದ್ದು. ಏನು ಈ ಕಂಬಳಿ ಬೀಸೋದು ಕುರುಬ್ರ ಯಾಕೆ ಮಾಡ್ಬೇಕಂತ ಬಂತು? ಅದು ಕುರುಬ್ರ ಅಂದರೆ ನಾವು ಕಾಡಿನಲ್ಲಿ ಇದ್ದು ಕುರಿ ಕಾಯ್ಕೊಂಡು ಜೀವನ ಮಾಡಿ ನಾವು ಕಾಡು ಕುರುಬರಾಗಿ ಒಟ್ಟು ಕಾಡಿನಲ್ಲೇ ಇದ್ದು ಜೀವನ ವಾಸ ಮಾಡೋದ್ರಿಂದ ಅವತ್ತು ನಮಗೆ ಹೊಲ್ಕನಕ್ಕೆ ಮಾಡೋಕ್ಕೆ ಕಂಬಳಿನೇ ಅವಕಾಶವಾಗಿರ್ತದೆ. ಅದನ್ನು ಕಂಬಳಿನ ತಗೊಂಡು ಅದೇ ಶ್ರೇಷ್ಠ ಅಲ್ಲವೇ, ಅದನ್ನು ಗದಿಗೆ ಹಾಸಿ ಪೂಜೆ ಮಾಡಿ ಅವತ್ತನ್ನು ಈಶ್ವರ ಏನೋ ಒಂದು ಸಲ ಬಂದು ಪ್ರತ್ಯಕ್ಷನಾಗಿರೋಂಥ ನಂಬಿಕೆ ಪ್ರತ್ಯಕ್ಷನಾಗಿ ಬಂದು ಈ ಉಣ್ಣಿ ನಿಮಗೆ ಒದಕೆನಾಗಿ ಏನು ಬೇಕಂತಂದಾಗ ಆ ಕಂಬಳಿ ಈಶ್ವರ ದೇವರೇ ಈ ನಿಮ್ಮ ಉಣ್ಣಿನ ಕಂಬಳಿ ಆಗಿರ್ತದೆ ಅಂತ ಒಂದೇನು ಆಶೀರ್ವಾದ ಮಾಡಿದ್ದಾರೆ.
ಮಾಡಿದಂತೆ ಅದನ್ನೇ ಶ್ರೇಷ್ಠವಾಗಿ ಪೂಜೆ ಮಾಡೋದಲ್ಲದೆ ಸರ್ವ ಜಾತಿಗಳು ಇದನ್ನೇ ಎಲ್ಲರೂ ಅದೇ ನಂಬಿಕೆ ಮೇಲೆ ಸರ್ವ ಜಾತಿಗಳು ಸಹ ಈ ಕಂಬಳಿಯನ್ನು ಪೂಜೆ ಮಾಡ್ತಿದ್ದಾರೆ. ಅದರಲ್ಲಿಂದನೇ ಬೀಸಿದರೆ ಮಳೆ ಬರತಕ್ಕಂಥದ್ದು ಆ ಈಶ್ವರನ ಬೀರದೇವರನ ನಮ್ಮ ಕುಲ ಬಾಂಧವರ ಕುರಿಕಾಯರ ನಂಬಿಕೆ ಆಗಿರ್ತದೆ. ಅದನ್ನೇ ಅದೇ ವಿಚಾರದಲ್ಲಿ ಅದರ ಮೂಲಕ ಗೊರವಯ್ಯನವರು ಅಂತಾರೆ ದೇವರಾಗಿ ಉಟ್ಕೊಂಡು ಈ ದೇಶದಲ್ಲಿ ಓಡಾಡುವಾಗ ಅದನ್ನೇ ಶ್ರೇಷ್ಠ ಅಂತಂತೇಳಿ ಆ ಮೂಲಕ ಪೂಜೆ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಇವತ್ತು ಏನು ಪೂಜೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ಭಾಗದಲ್ಲಿ ಕೂಡ ಉತ್ತಮ ಮಳೆಯಾಗಿ ರೈತರು ಕೂಡ ಸಮೃದ್ಧಿಯಾಗಿರ್ಬೇಕಂತೇಳಿ ಇವತ್ತು ವಿಶೇಷವಾಗಿ ಕಂಬಳಿಯನ್ನು ಬೀಸಿ ಇವತ್ತು ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.